Comrade Sitaram Yechury, Comrade Sitaram Yechury, अमर रहे, अमर रहे, अमर रहे, अमर रहे, अमर रहे। Comrade Sitaram Yechury, अमर रहे, अमर रहे, अमर रहे, Comrade Sitaram Yechury, अमर रहे। अमर रहे। ಆತ್ಮೀಯ ಸಂಗಾತಿಗಳೇ, ಏನು ಇವತ್ತಿನ ದಿನ ಇಡೀ ಭಾರತ ದೇಶಾದ್ಯಂತ ಒಂದು ಶೋಕದ ದುಃಖದ ವಾತಾವರಣದಲ್ಲಿದೆ. ಬರೀ ಕಮ್ಯುನಿಸ್ಟ್ CPM ಪಕ್ಷದ ಒಂದೇ ಅಲ್ಲ, ಇವತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನು ದೇಶದಲ್ಲಿ ಒಬ್ಬ ಧೀಮಂತ ನಾಯಕ, ಒಬ್ಬ ಪ್ರಜ್ಞಾವಂತ, ಒಬ್ಬ ರಾಜಕೀಯ ನಿಪುಣ, ದೀನ ದಲಿತರ ಅಂಬೇಡ್ಕರ್ ಮತ್ತು ಕಾರ್ಲ್ ಮಾರ್ಕ್ಸ್ ಆದರ್ಶಗಳನ್ನು ಒಳಗೊಂಡ ಅಂತ ಮಹಾನುಭಾವ ಇವತ್ತು ತೀರ್ಕೊಂಡಿದ್ದಾನೆ. ಅಂಥವ್ರಿಗೆ ಇಡೀ ದೇಶ ಶೋಕಾಚರಣೆ ಮಾಡಿದರೆ, ಅದೇ ರೀತಿ ನಮ್ಮ ಪಕ್ಷವು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಏನು ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದೆ, ಅದೇ ರೀತಿ ಇವತ್ತು ಮುಳಬಾಗಿಲಿನಲ್ಲಿ ನಾವು ಸಹ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ವಿದ್ಯಾರ್ಥಿಗಳು ಮತ್ತು ಯುವಜನತೆ ಮತ್ತು ನಮ್ಮ ಮಹಿಳಾ ಸೋದರಿಯರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಆದ್ಮೇಲೆ ಏನು ನಮ್ಮ ಸೀತಾರಾಮ್ ಯೆಚೂರಿ ಅವರು 1952ರಲ್ಲಿ ವಿಶಾಖಪಟ್ಟಣಂ ಅಲ್ಲಿ ಜನ್ಮ ತಾಳ್ತಾರೆ. ಅವ್ರ ತಂದೆ APS ಆರ್ಟ್ಸ್ ಅಂದರೆ ಸರ್ಕಾರಿ ಬಸ್ಸು ಇದರಲ್ಲಿ ಇಂಜಿನಿಯರ್ ಆಗಿರ್ತಾರೆ. ತಾಯಿ ಆಯಮ್ಮನು ಗೌರ್ಮೆಂಟ್ ಎಂಪ್ಲಾಯಿ. ಅಲ್ಲಿ ವಿದ್ಯಾಭ್ಯಾಸ, ಅಲ್ಲಿ ಏನು ಹೈಸ್ಕೂಲು ಅಲ್ಲಿ ಮುಗಿಸ್ಕೊಂಡು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯಲ್ಲಿ ಪದವಿ ಪಡ್ತೀವಿ ಮತ್ತು JNU ಇದರಲ್ಲಿ ಅವರು MA PhD ಮಾಡಿ ಏನು ಅವ್ರ ಕುಟುಂಬದ ಹಿನ್ನೆಲೆ ಏನು ಅವರು ಅಫಿಷಿಯಲ್ ಏನು ಸರ್ಕಾರಿ ನೌಕರರು ಮತ್ತು ಶ್ರೀಮಂತರು ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆ, ಈ ಬ್ರಾಹ್ಮಣಶಾಹಿ ವ್ಯವಸ್ಥೆ ಏನು ತದ್ವಿರುದ್ಧವಾಗಿ ಲೆಫ್ಟು ರೈಟು, ಏನು ನಾವು ಎಡಪಂಥೀಯರು ರೈಟ್ ಏನಂತೀವಿ, ಅವ್ರು ರೈಟಿಂದ ಬಂದವರು ನಮ್ಮ ಎಡಪಂಥೀಯರಿಗೆ, ನಮ್ಮ ಏನು SC ST ಮೈನಾರಿಟಿ ಏನು ಹೇಳ್ತೀವಿ, ಈ ಒಂದು ಸಿದ್ಧಾಂತಗಳಿಗೆ ಮತ್ತು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತಗಳು ಹೊಂದಿಕೊಂಡು ಅವರು PhD ಮಾಡ್ತಾರೆ. ಅಲ್ಲಿಂದ 72ರಲ್ಲಿ ಅವರು ಏನು ಪಕ್ಷಕ್ಕೆ ಸೇರ್ಪಡೆಗೊಂಡು ಅವತ್ತಿನಿಂದ ಅವರ ಇಲ್ಲಿ ಉಸಿರಿರೋವರೆಗೂ ಯಾರೇ ಪ್ರಧಾನಿ ಬರಲಿ, ಯಾವುದೇ ಸರ್ಕಾರಗಳಿರಲಿ, ನೋಡಪ್ಪ ನಾವು ಯೆಚೂರಿ ಹತ್ರ ನಾವು ಡಿಸ್ಕಸ್ ಮಾಡಲೇಬೇಕು. ಆ CPM ಅವರು ಅದರಲ್ಲಿ ಪ್ರಮುಖವಾಗಿ ಯೆಚೂರಿ ಹತ್ರ ನಾವು ಏನಾದರೂ ಸರ್ಕಾರದ ಬಗ್ಗೆ ಒಂದು ಕಾನೂನು ಕಟ್ಲೆ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಎಲ್ಲಾನು ಇವ್ರ ಚರ್ಚೆ ಮಾಡಿಕೊಂಡೆ ನಮ್ಮ ಸರ್ಕಾರ, ಈ ಕೇಂದ್ರ ಸರ್ಕಾರ ಇಷ್ಟೊಂದು ನಮ್ಮ ಇರೋ ಸೀನಿಯರ್ಸ್ ಹೇಳ್ತಿದ್ರು, ದೇವೇಗೌಡರು ಪ್ರಧಾನಿ 10 ತಿಂಗಳು ಪ್ರಧಾನಿ ಆದರೂ 10 ತಿಂಗಳು ಇನ್ನರಾಗಿ ನಾವು ಎನ್ಕಾಲ ಏನು ಹಿಂದ್ಗಡೆನಪ್ಪ ತೆರೆ ಹಿಂದ್ಗಡೆ ಏನು ಹೇಳ್ತೀವಿ, ಅದು ಸೀತಾರಾಮ್ ಯೆಚೂರಿನ ದೇವೇಗೌಡರನ್ನ ನಡೆಸೋದು. ಮತ್ತು 2024 ನಮ್ಮ ಲೋಕಸಭಾ ಎಲೆಕ್ಷನ್ಸು ತಮಗೆಲ್ಲ ಗೊತ್ತಿದೆ. ಏನು ಇಂಡಿಯಾ ಒಕ್ಕೂಟ ಅಂತ ಮಾಡಿದ್ರು, ಇಂಡಿಯಾ ಒಕ್ಕೂಟಕ್ಕೆ ರಾಜೀವ್ ಗಾಂಧಿ ಮೇಯ್ನ್ ಆದ್ರೂ ಅದನ್ನು ಚಾಲನೆ ಕೊಟ್ಟವರು ಸೀತಾರಾಮ್ ಯೆಚೂರಿ, ನೀವು ಮರಿಬಾರ್ದು. ಅದಕ್ಕೆಲ್ಲ 24 ಗಂಟೆನೂ ಏನು ಎಲ್ಲಿ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅವರು, ಇನ್ನೊಬ್ರು ಎಲ್ಲರೂ ಸೇರಿ ಇವರಿಲ್ಲ ಅಂದರೆ ಯಾವುದೇ ಮೀಟಿಂಗ್ ಮಾಡ್ತಿರ್ಲಿಲ್ಲ ಅಂತ. ಮತ್ತು ಅಂಥ ಸಿದ್ಧಾಂತ ಮತ್ತು ಒಂದು ನಂಬಿದ ಒಂದು ಸಿದ್ಧಾಂತಕ್ಕೆ ಅವರು ಇದಾಗಿ, ಮತ್ತು ಅವರು ಈ ಮೊದಲೇ ಅವರು IAS ಫ್ಯಾಮಿಲಿ, ಅವ್ರ ಮಾವ ಒಬ್ಬರು ಆಂಧ್ರ ಪ್ರದೇಶದಲ್ಲಿ ಮೋಹನ್ ಕದ್ದ ಅಂತ IAS ಏನು ಆಂಧ್ರ ಇದು ಚೀಫ್ ಸೆಕ್ರೆಟರಿ ಆಗಿದ್ರು. ಅವ್ರು ಮನಸ್ಸು ಮಾಡಿದರೆ ಆ ನಾಲೆಡ್ಜ್ಗೆ ಮತ್ತು ಅವ್ರಿಗೆ ತಕ್ಕಂಗೆ ಮತ್ತು ಹಣಕಾಸು ಅದು ಇದು ಎಲ್ಲ ಇತ್ತು. ಅವರು IAS ಇಲ್ಲ ಇನ್ನೊಂದು ಆಗ್ಬೋದಾಗಿತ್ತು, ಇಲ್ಲ ದೇಶದಲ್ಲಿ ಒಂದು ಮಿನಿಸ್ಟರ್ ಆಗ್ಬೋದಾಗಿತ್ತು. ಯಾವುದಕ್ಕೂ ಅವರು ಒಗ್ಗೂಡದೆ ಏನು ದೀನ ದಲಿತರು, ಬಡ ಬಗ್ಗರ ಮತ್ತು SC ST OBC ಏನು ಈ ಜಾತಿ ನಿವಾರಣೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಸಮಾಜ ಇರ್ಬೋದು, ಇದನ್ನು ಈ ದೇಶದಲ್ಲಿ ಎಲ್ಲರೂ ಮಾರ್ಕ್ಸ್ವಾದ ಈ ದೇಶದಲ್ಲಿ ತರಬೇಕು ಅನ್ನೋ ನಿಟ್ಟಿನಿಂದ ಇಲ್ಲಿವರೆಗೂ ಯಾವುದೇ ಪದವಿ ಅಲಂಕರಿಸಿದ ಜನರಿಗಾಗಿಯೇ ತನ್ನ ಜೀವನ ಮುಡುಪಾಗ್ಬಿಟ್ಟು ಕೊನೆಗೆ 72ನೇ ವಯಸ್ಸಲ್ಲಿ CPM ಅವ್ರಿಗೆ ಏನಂದರೆ ಈ ಹಾಸ್ಪಿಟಲ್ ತೋರಿಸ್ಕೊಳ್ಳೋಕ್ಕೂ ಒಂದು ದುಡ್ಡಿದ್ರೂ ಟೈಮ್ ಇರಲ್ಲ ಅಂತೀವಿ ನೋಡಿ. ಅದೇ ರೀತಿ ಪಾಪ ಇವ್ರಿಗೆ ಕಾಯಿಲೆ ಅಂತ ಗೊತ್ತಿದ್ರು ಸರಿಯಾದ ಚಿಕಿತ್ಸೆ ಪಡೆದೇ ಕೊನೆ ಹಂತದಲ್ಲಿ ಹಾಸ್ಪಿಟಲ್ಗೆ ಬರ್ತಾರೆ. ಇವರು ಆ ಕೊನೆ ಏನು ಒಂದು ಶ್ವಾಸಕೋಶದ ಒಂದು ಸಮಸ್ಯೆಯಿಂದ ನಿಧನಾಗ್ತಾರೆ. ಇಂಥ ಸೀತಾರಾಮ್ ಯೆಚೂರಿ ಪುನಃ ನಮ್ಮ ಏನು ಪುನರ್ಜನ್ಮ ಅಂತಿದ್ರೆ ಅವರು ಮತ್ತೆ ಈ ದೇಶದಲ್ಲಿ ಹುಟ್ಟಬೇಕು, ಮತ್ತೆ ಅವರು CPM ಪಾರ್ಟಿ ಇರಬೇಕು, ಜನಕ್ಕೆ ಅವ್ರ ಸಿದ್ಧಾಂತ, ಅವ್ರ ಸೇವೆ ಮುಂದೆ ಇರಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಬಯಸಿ ಇವತ್ತು ದಿನ ಶ್ರದ್ಧಾಂಜಲಿ ಸೀತಾರಾಮ್ ಯೆಚೂರಿಗೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.